ಇದ್ದಾಗ ಬರ್ರತ್ ರೆಸಾಲ್ಟ್ಗೆ ಹೋದಿ ಬರ್ರತ್ ದೇವ್ರಿಗೆ ಹೋದ್ರಂದ್ರೆ ನಿಮ್ಮ ದೇವ್ರ ಗುಡಿನೇ ಉಳಿದಿಲ್ರಿ. ಯಾವ ದೇವ್ರಿಗೆ ಹೋಗಿ ಕೈ ಮುಗರದಿರಿ? ಬಾಂಗ್ಲಾದಾಗ ಏನಾಯ್ತು, ಸ್ವಾಮಿನಾರಾಯಣ ಟೆಂಪಲ್ 2,000 ಕೋಟಿ ರೂಪಾಯಿ ಗುಡಿ, ಅವ್ರಿಗೆಲ್ಲ ಅನ್ನ ಹಾಕ್ತಿದ್ರು ಮುಸಲ್ಮಾನರಿಗೆ. ಇವತ್ತು ಅದನ್ನೇ ಬೆಂಕಿ ಹಚ್ಚಿಬಿಟ್ರು. ಅವರು ಬೆಂಕಿ ಹಚ್ಚಾರ ಇಲ್ಲದು, ನಾನು ಸುಳ್ಳು ಹೇಳಕತ್ತೀನಿ. ಈ ರೀತಿ ನಾವು ಜಗತ್ತಿನಾಗ ನೋಡಿ, ಕಾಶ್ಮೀರ್ನಾಗ ಏನಾದ್ರೆ ಅವ ಸುಳ್ಳು ಅಂದರು. ಕಾಶ್ಮೀರ ಫೈಲ್ ಬಂದಾಗ ಕೇರಳದಾಗ ಆಗಿದ್ದು ಅದು ಸುಳ್ಳು ಅಂದರು. ಈಗ ನೋಡ್ಲಕತ್ತಿರಲಿ ಬಾಂಗ್ಲಾದಾಗ, ಪಶ್ಚಿಮ ಬಂಗಾಳದಾಗ ಏನು ನಡೆದದ ನಮ್ಮ ಹಿಂದೂಗಳದು. ಅದಕ್ಕೆ ನೀವು ಮತದಾರ ಏನಿದಿರಲ್ಲ, ವೋಟ್ ಹಾಕೋದು ಮಾತ್ರ ಮಾಡದೇ ಇದ್ರೆ ಭಾರತ ಉಳಿದಿಲ್ಲ. ಅವ್ರು ಹೇಳ್ತಾರೆ 2057ಕ್ಕೆ, ಇದು 2047ಕ್ಕೆ ಭಾರತವನ್ನು ಇಸ್ಲಾಂ ರಾಷ್ಟ್ರ ನಾವು ಮಾಡ್ತೀವಿ. ಯಾಕಂದ್ರೆ ನೀವು ಒಂದೇ ಲಗ್ನ ಆಗೋದು 2 ಹಡಿಲಾಕತ್ತೀರಿ. ಅವ್ರು 5 ಹಾಕ್ತಾರೆ, 25 ತೆಗಿತಾರೆ. ನಮ್ಮ ಮಕ್ಕಳೆಲ್ಲ ಸಬ್ಸಿಡಿ ಅವರಿಗೆ, ರೇಷನ್ನು ಅವರಿಗೆ ಎಲ್ಲ. ನರೇಂದ್ರ ಮೋದಿಯವರು ಒಂದು ಉತ್ತರ ಪ್ರದೇಶನ ಒಂದು ಹಳ್ಳಿ 2322 ವೋಟ್ ಅದಾವ ಹಳ್ಳ್ಯಾಗ. 500 ಮನೆಗೆ ಕಟ್ಸ್ಯಾರ ನಮ್ಮ ಯೋಗಿ ಆದಿತ್ಯನಾಥರು ಮತ್ತು ನರೇಂದ್ರ ಮೋದಿಯವರು. ಅಲ್ಲಿ 35-40 BJP ಅಲ್ಪಸಂಖ್ಯಾತ ಮೋರ್ಚಾದ ಮೆಂಬರು ಅಧ್ಯಕ್ಷ ಅದಾರ. ಎಷ್ಟು ಮಂದಿ? 35-40 ಮಂದಿ ನಮ್ಮ BJP ಒಳಗೆ ಅದಾರ. 2322 ವೋಟಿಂಗ್ ಆಗ್ಯದ. 500 ಮನೆಯನ್ನು ಮೋದಿಯವ್ರು ಕಟ್ಸಿಕೊಟ್ಟಾರ. ನಮ್ಮ ಯೋಗಿಯವರು ಎಲ್ಲ ರೇಷನ್ ಪುಕ್ಕಟ್ ಕೊಟ್ಟಾರ, ಗ್ಯಾಸ್ ಕೊಟ್ಟಾರ. ಓಟ್ ಎಟ್ಟು ಬಿದ್ದಾವ ಗುರ್ತತಾನ? ಎಟ್ಟು ಬಿದ್ದಾವ? 40 ಮಂದಿ BJP ಒಳಗೆ ಅದಾರ. ಶಿವರುದ್ರ ಭಯ್ಯ ಅಂತ ಅದಾರ. ಡಬ್ಬ್ಯಾಗ ಹೋಟೆ ಹಾಕಿಲ್ಲ, ಏನು ಕಿಸದ್ರಪ್ಪ ನಾವು. ಅದಕ್ಕೆ ಕಾರ್ಪೊರೇಟ್ರಿಗೆ ಹೇಳ್ತೀನಿ, ಭಾಳ ಭಯ ಅಂತ ಬೆನ್ ಹತ್ತಬೇಡ್ರಿ. ಮತ್ತು ಮುಂದಿನ ಸಲ ನೀವು ಭಯ ಅಂತ ಭಾಳ ಬೆನ್ ಹತ್ತಿದ ಗುರ್ತಾದ್ರೆ ಟಿಕೆಟ್ ಕಟ್ ಆಗ್ತದೆ. ಹುಷಾರಾಗಿರಿ. ಎಲ್ಲ ನನಗೆ ಮೆಸೇಜ್ ಬರ್ತಿರ್ತಾವೆ. ಎಲ್ಲಾರ ಹೊರ್ತಿ ಜೋಡ ರಾತ್ರಿ ಕೂತು ಮೀಟಿಂಗ್ ಮಾಡಿದ್ರೆ, ಮುಂದಿನ ಈ ಸಲ ಎಲ್ಲರೂ ಮೀಟಿಂಗ್ ಮಾಡಿ ಇಟಿಂಗ್ ಮಾಡಿದ್ರೆ ಮುಂದಿನ ಸಲ ಟಿಕೆಟ್ ಕಟಿಂಗ್ ಆಗ್ತದೆ. ಮಾಡಿರಿ. ನಮ್ಮ ಜನ ಓಟ್ ಹಾಕ್ಯಾರ, ಅವ್ರಿಗೆ ಕೆಲಸ ಮಾಡಿರಿ, ಅವ್ರೊಳಗೆ ಇರ್ರಿ, ಅವ್ರು ರೊಟ್ಟಿ ತಿನ್ನಿರಿ, ಅವಲಕ್ಕಿ ತಿನ್ನಿಸ್ರಿ. ಮರಾಠ ಸಮಾಜದವ್ರು ಮಟನ್ ಮಾಡಿದ್ರೆ ಮಟನ್ ತಿಂದ್ಬಾರ್ದು ಬಿಡ್ರಿ. ಅವ್ರು ಏನು ಎಂದು ಓಟ್ ಹಾಕಿದ್ರೆ ಕೆಸಿದಿಲ್ಲ. ಇದು ಅಂತೂ ಇನ್ನು ಮ್ಯಾಗ ನಾ ಹೇಳೀನಿ, ಸಬ್ಕಾ ವಿಕಾಸ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇಲ್ಲ. ಹಿಂದೂओं के साथ हिंदुओं के विकास, ದೇಶದ್ರೋಹಿयों को लात. ಇದು ನನ್ನ ಸ್ಲೋಗನ್. ಮೊನ್ನೆ ಹೇಳ್ದಲ್ಲ ಪಾರ್ಲಿಮೆಂಟ್, ಇದು ಅಸೆಂಬ್ಲಿಯಾಗ, ಕ್ಲೀನ್ ಇಂಡಿಯಾ, ಕ್ಲೀನ್ ಕರ್ನಾಟಕ, ಕ್ಲೀನ್ ಆಲ್ ಪಾರ್ಟಿ. ನೋಡಿ ಎಲ್ಲ ಕಡ್ರು ಹೊರಗೆ ಹಾಕ್ಯಾರ. ನೀವೇ ಒಂದು ಒಪ್ಪಂದ ಪಾರ್ಟಿ ಮಾಡ್ಕೊಂಡು ಬಿಡೋದು ಹೇಳಿ ನೋಡ್ರಿ. ಯಾಕೆ ನಾವು ಸ್ವಲ್ಪ BJP ಆಗಿರೋದು, ಕಾಂಗ್ರೆಸ್ ಅವ್ರು ಸಪೋರ್ಟ್ ಮಾಡೋದಿದ್ರು BJP ಆಗೋದು ನಿಮ್ಮದು ಒಪ್ಪಂದ ಅಡ್ಜಸ್ಟ್ಮೆಂಟ್ ಪಾರ್ಟಿ. ನ್ಯಾಷನಲ್ ಪಾರ್ಟಿದು ಯಾರನ್ನ ಅಧ್ಯಕ್ಷ ಮಾಡ್ತೀರಿ ನೋಡ್ರಿ. DK ಶಿವಕುಮಾರ್ ಮಾಡ್ತೀರಿ, ಯಾರು ಮಾಡ್ತೀರಿ ಮಾಡ್ರಿ. ರಾಜ್ಯಾಧ್ಯಕ್ಷರು ಯಾರು ಮಾಡಬೇಕು ನಿಮ್ಗೆ ಗುರ್ತಾಗ್ತೈತಿ, ನೀವು ಹೇಳ್ತೀರಿ. ಅದಕ್ಕೆ ಜಾಗೃತಿ ಇರ್ರಿ. ಇವೆಲ್ಲ ಮೂರ್ತಿ ಉಳಿಬೇಕಾದ್ರೆ, ನಮ್ಮ ದೇಶದ ಗುಡಿ ಗುಂಡಾರು ಉಳಿಬೇಕಾದ್ರೆ ಹಿಂದುತ್ವ ಇರುವಂಥವನ್ನೇ MLA MP ಮಾಡಿರಿ. ಇಲ್ಲಾಂದ್ರೆ ನಾಳೆ ಸಿದ್ದರಾಮಯ್ಯ ಮುಂದಿನ ಜನ್ಮ ಇದ್ರೆ ನಾ ಏನಾಗಿ ಹುಟ್ತೀನಿ ಅಂತ ಹೇಳ್ಯಾರ, ನಾ ಸಾಬಾಗಿ ಹುಟ್ತೀನಿ ಅಂತ ಹೇಳ್ಯಾರ. ಭಾರತದಾಗ ಏನಾರ 50% ಅವ್ರು ಆದ್ರೆ ಸಿದ್ದರಾಮಯ್ಯನ ಒದ್ದಿಳಿಸಿ ಜಮೀರ್ ಅಹಮದ್ ಖಾನ್ ಮುಖ್ಯಮಂತ್ರಿ ಆಗ್ತಾನೆ. ಸಿದ್ದರಾಮಯ್ಯನ ಏನು ಮಾಡ್ತಾರೆ, ಅವ್ರ ಮನ್ಯಾಗ ಚಾಕರಿ ತಗೋತಾರಲ್ಲ ಕೆಟ್ತಾರೆ. ಇದು ತಲೆಯಾಗ ಇಟ್ಕೊಂಡು ಬಿಡ್ರಿ. ಸಿದ್ದರಾಮಯ್ಯನವ್ರಿಗೆ ಅವ್ರಿಗೆ ಹೇಳಿನ, ಏನು ರೀ ಸಿದ್ದರಾಮಯ್ಯನವ್ರು, ಮುಂದಿನ ಜನ್ಮ ನೀವು ಹುಟ್ಟಿದ್ರಲ್ಲ, ದೇವ್ರು ನಿಮ್ಮಂಥವ್ರು ಹೆಂಗೆ ಹುಟ್ಟಿಸ್ತಾನೆ? ಸಾಕಾಗೈತಪ್ಪ, ನಾನು ಬರೀ ಸಾಬ್ರದ ಕೆಲಸ ಮಾಡಿ ಪಾಪ ಹಾಲು ಮತ್ತದವ್ರು ಏನೋ ಕೆಲಸ ಮಾಡಿ ಇಲ್ಲಿ ನಡಿ ನೀನು ತಳಗೆ ಹೋಗ್ಬಿಡೋದು ಕಳಿಸ್ಬಿಡ್ತಾನೆ, ರಿಜೆಕ್ಟ್ ಮಾಡ್ತಾನೆ. ಅವರು ಇದು ಮಾಡ್ತಾರಲ್ಲ, ಅದು ಚಿತ್ರಗುಪ್ತ. ಅದಕ್ಕೆ ಬಂಧುಗಳೇ, ಎಲ್ಲರೂ ಒಕ್ಕಟ್ಟಾಗಿರಿ, ಜಾತಿ ಬಿಟ್ಟು ಬಿಡ್ರಿ. ಅವ ಕುರುಬ್ರಾಹ್ಮಣ ಲಿಂಗಾಯತ ಏನೂ ಇಲ್ಲ.